ಮೆಡಿಕಲ್ಗೆ ಸಂಬಂಧಪಟ್ಟಂತೆ ಅಂತಿಮವಾಗಿ ತಮಗೆ ಹೇಳುವಂಥದ್ದು, ಕೆಲವು ಪೋಷಕರು ಮ್ಯಾನೇಜ್ಮೆಂಟ್ ಸೀಟು ಕಾಲೇಜಲ್ಲಿ ಅಡ್ಮಿಷನ್ ಆಗುತ್ತೆ ಅಂತ ಅಡ್ಡಾಡ್ತಾ ಇದ್ದೀರಾ. ನನಗೆ ಮಾಹಿತಿ ಬಂದಿದೆ, ಯಾರು ನೀವು ನೇರವಾಗಿ ಕಾಲೇಜಿಗೆ ಹೋಗಿ ಮ್ಯಾನೇಜ್ಮೆಂಟಿಗೆ ಕೇಳಿದರೆ ಯಾವ ಮ್ಯಾನೇಜ್ಮೆಂಟ್ ಅವರು ನಿಮಗೆ ಅಡ್ಮಿಷನ್ ಕೊಡ್ತೀವಿ ಅಂತ ಹೇಳಲ್ಲ. ನೀವು ಕೌನ್ಸಿಲಿಂಗಲ್ಲಿ ಭಾಗವಹಿಸಿ KEA ಮುಖಾಂತರ ಬನ್ನಿ ಅಂತ ಹೇಳ್ತಾರೆ. ಯಾರು ನೀವು ಮಧ್ಯವರ್ತಿಗೆ ಹೋಗಿ ಭೇಟಿ ಆಗ್ತೀರಾ ಮೆಡಿಕಲ್ ಸೀಟಿಗೆ, ಅವರು ನಾನು ಮೆಡಿಕಲ್ ಸೀಟ್ ಕೊಡಿಸ್ತೀನಿ ಅಂತ ನಿಮಗೆ ಆಶ್ವಾಸನೆ ಕೊಟ್ಟು ನಿಮಗೆ ಮೋಸ ಮಾಡ್ತಾ ಇರುವಂಥದ್ದು ಸಾಧ್ಯತೆ ಇದೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಹಣ ಇದೆ ನಿಮ್ಮ ಹತ್ರ, ರ್ಯಾಂಕ್ ಸ್ವಲ್ಪ ಕಡಿಮೆ ಇದೆ, ನನ್ನ ಮಗುಗೆ ಮ್ಯಾನೇಜ್ಮೆಂಟ್ ಸೀಟ್ ಕಳಿಸ್ಬಿಡ್ತೀನಿ, ನಾನು ನೇರ ಹೋಗ್ಬಿಡ್ತೀನಿ ಸೂಟ್ ಕೇಸ್ ತಗೊಂಡು ಕಾಲೇಜಿಗೆ ಅಡ್ಮಿಷನ್. ನೋ, ಆ ಅವಕಾಶಗಳಿಲ್ಲ ಈಗ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮಗು ರ್ಯಾಂಕ್ ಆಧರಿಸಿ ಮ್ಯಾನೇಜ್ಮೆಂಟ್ ಸೀಟಿಗೆ ನೀವು ಕೌನ್ಸಿಲಿಂಗಲ್ಲೇ ಭಾಗವಹಿಸಬೇಕು. ಮೊದಲ ವರ್ಷದ್ದು ಶುಲ್ಕವನ್ನು KEAಗೇ ಪಾವತಿ ಮಾಡಬೇಕು. ಹಾಗಾಗಿ ನೇರ ಕಾಲೇಜಿಗೆ ಹೋಗಿ ಕೇಳುವಂಥದ್ದು, ಕಾಲೇಜಿಗೆ ಹೋಗಿ, ಕಾಲೇಜವ್ರ ಮೇಲೆ ನನಗೆ ನಂಬಿಕೆ ಇದೆ, ಕಾಲೇಜವ್ರು ಯಾರು ನಿಮಗೆ ಮಿಸ್ಗೈಡ್ ಮಾಡಲ್ಲ. ಆದರೆ ನೀವು ಮಧ್ಯವರ್ತಿಗಳಿಗೆ ಹೋಗಿ ಭೇಟಿ ಮಾಡ್ತಾ ಇದ್ದೀರಾ, ಅವ್ರು ನಿಮಗೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಅದರಿಂದ ನೀವು ಮೋಸ ಹೋಗ್ತಾ ಇದ್ದೀರಾ, ನಿಮ್ಮದು ಹಣನೂ ಹೋಗುತ್ತೆ ಮತ್ತು ಮಗುಗೆ ಸೀಟೂ ಸಿಗಲ್ಲ. ಅದಕ್ಕೆ ದಯಮಾಡಿ ನಮ್ಮ ಕೌನ್ಸಿಲಿಂಗಲ್ಲಿ ಭಾಗವಹಿಸಿ. ಓಕೆ, ಮ್ಯಾನೇಜ್ಮೆಂಟ್ ಸೀಟೇ ಬೇಕು, ಪರ್ಟಿಕ್ಯುಲರ್ ಕಾಲೇಜೇ ಬೇಕು, ನಿಮಗೆ ಗೌರ್ಮೆಂಟ್ ಸೀಟೇ ಬೇಡ, ನೋ ಪ್ರಾಬ್ಲಮ್. ನೀವು ಮ್ಯಾನೇಜ್ಮೆಂಟ್ ಸೀಟ್ ಹಾಕಿ, ನಿಮ್ಮ ರ್ಯಾಂಕ್ ಆಧರಿಸಿ ನಾವು ಸೀಟನ್ನು ಅಲಾಟ್ ಮಾಡ್ತೀವಿ. ಫೀಸನ್ನು ನಮಗೆ ಕಟ್ಟಿ ಹೋಗಿ ಕಾಲೇಜಿಗೆ ನೀವು ನೋಂದಣಿಯನ್ನು ಮಾಡಿಕೊಳ್ಳಿ. ಇದು ವ್ಯವಸ್ಥೆ ಇರುವಂಥದ್ದು. ಹಾಗಾಗಿ ದಯಮಾಡಿ ನಮ್ಮ KEA ವೆಬ್ಸೈಟಲ್ಲಿ ಮತ್ತು ನಮ್ಮ ಎಕ್ಸ್ ಖಾತೆನಲ್ಲಿ ಟೈಮ್ ಟು ಟೈಮ್ ನಾವೇನು ಒಂದು ಪಬ್ಲಿಕೇಶನ್ಸ್ ಹಾಕ್ತಾ ಇದ್ದೀವಿ, ದಯಮಾಡಿ ಓದಿ, ನಿಮಗೆ ತುಂಬ ಸ್ಪಷ್ಟವಾದ ಒಂದು ಮಾಹಿತಿ ಕೊಡ್ತಾ ಇದ್ದೀವಿ. ಹಾಗಾಗಿ ತಾವು ಒಳ್ಳೆ ರೀತಿಯಲ್ಲಿ ಕೌನ್ಸಿಲಿಂಗಲ್ಲಿ ಭಾಗವಹಿಸಿ ತಮ್ಮ ಒಂದು ಅರ್ಹತೆಗೆ, ತಮ್ಮ ರ್ಯಾಂಕಿಗೆ ತಕ್ಕಂತೆ ಸೀಟನ್ನು ಪಡೆದುಕೊಂಡು ಕಾಲೇಜಿಗೆ ಸೇರ್ಪಡೆಗೊಳ್ಳಿ ಅಂತೇಳಿ ಹೇಳ್ತಾ ತಮ್ಮೆಲ್ಲರಿಗೆ ಮತ್ತೊಮ್ಮೆ ನಮಸ್ಕಾರಗಳು.